ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಇನ್ನೊಬ್ಬರ ಬಗ್ಗೆ ತಿಳ್ಕೊಳ್ಳೋದು, ಅವ್ರ ಬಗ್ಗೆ ಇರುವಂತಹ ಗಾಸಿಪ್ಸು, ರೂಮರ್ಸು ಇದನ್ನೆಲ್ಲ ತಿಳ್ಕೊಳ್ಳೋದು ಅಂದ್ರೆ ಕುತೂಹಲ ಇದ್ದೇ ಇರುತ್ತೆ. ಅದೇ ಸೆಲೆಬ್ರಿಟೀಸ್ ಅಂದ್ರೆ ಅದರಲ್ಲೂ ತಾರೆಯರ ಬಗ್ಗೆ, ಅವ್ರ ಹಿಂದೆ ಇರುವಂತಹ ಗಾಸಿಪ್ಸು, ಕಾಂಟ್ರವರ್ಸಿಸು ಇದನ್ನೆಲ್ಲ ತಿಳ್ಕೊಳ್ಳೋದು ಅಂದ್ರೆ ಸಾಮಾನ್ಯವಾಗಿ ಇನ್ನೂ ಕುತೂಹಲ ಜಾಸ್ತಿನೇ ಇರುತ್ತೆ. ಸೊ ಅವ್ರ ಬಗ್ಗೆ ಇರುವಂತಹ ಈ ವಿಷಯಗಳನ್ನೆಲ್ಲ ತಿಳಿಸುವಂತ ಪ್ರಯತ್ನನೇ ಸುಗುಣ ಸ್ಟ್ರೇಟ್ ಹಿಟ್. ಸೊ ಇವತ್ತು ಸುಗುಣ ಸ್ಟ್ರೇಟ್ ಹಿಟ್ ಕಾರ್ಯಕ್ರಮದಲ್ಲಿ ಯಾರಿದ್ದಾರೆ ಅನ್ನೋ ಪ್ರಶ್ನೆ ನಿಮ್ಮೆಲ್ರಿಗೂ ಇದ್ದೇ ಇದೆ ಅಲ್ವಾ? ಎಸ್, ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಸಿನಿಮಾದಲ್ಲಿ ಡೈಲಾಗ್ ಸುರಿಮಳೆನೆ ಹೊಡಿತಾ ಪಟಪಟ ಅಂತ ಮಾತಾಡ್ತಾ ಇದ್ದಂತ ಸಿಂಪಲ್ ಹುಡುಗಿ, ಎಸ್, ಶ್ವೇತಾ ಶ್ರೀವಾತ್ಸು. ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಸಿನಿಮಾದಲ್ಲಿ ಪಟಪಟ ಅಂತ ಮಾತಾಡಿದಿರಾ. ಎಲ್ಲಾ ಹುಡುಗಿರ್ಗೂ ಕೂಡ ಅಯ್ಯೋ ಹುಡುಗಿರಾಗಿ ಹಿಂಗೆಲ್ಲ ಮಾತಾಡ್ಬೋದಾ ಹಿಂಗೆಲ್ಲ ಅನ್ನೋಂತ ಪ್ರಶ್ನೆ ಮೂಡೋ ಹಾಗೆಲ್ಲ ಮಾತಾಡಿದಿರಾ. ಡಬಲ್ ಮೀನಿಂಗ್ ಡೈಲಾಗ್ಸ್ ಎಲ್ಲ ಇಲ್ಲ ಇಲ್ಲ, ಖಂಡಿತವಾಗ್ಲೂ ಇಲ್ಲ. ಹೆಚ್ಚು ಮಾತಾಡಬಹುದೇನೋ, ಬಟ್ ಯಾರಿಗೂ ದಂಗಾಗೋ ತರ ನಾನು ಮಾತಾಡೋಳಲ್ಲ. ಇನ್ಫ್ಯಾಕ್ಟ್ ನಾನು ಏನಾರು ಕೇಳುವಾಗ ಮಾತಾಡುವಾಗ ಒಂದ್ ಸ್ವಲ್ಪ ಯೋಚನೆ ಮಾಡಿನೇ ಮಾತಾಡ್ತೀನಿ. ಯಾಕಂದ್ರೆ ನಾನು ಯಾರಿಗೂ ಹರ್ಟ್ ಮಾಡಕ್ ನನ್ಗೆ ಇಷ್ಟ ಇಲ್ಲ. ಸ್ವಲ್ಪ ಯೋಚನೆ ಮಾಡಿ ಮಾತಾಡ್ತೀನಿ. ಖಂಡಿತವಾಗ್ಲೂ ಆ ಕ್ಯಾರೆಕ್ಟರ್ ನೋಡೋ ತರ ಅಲ್ಲ. ನೀವು ತುಂಬಾ ಬಾಯ್ಸ್ ಆಗಿ ಆಡ್ತೀರಾ ಅಂತ ಯಾರಾದ್ರೂ ಹೇಳಿದ್ಯಾ ನಿಮ್ಗೆ? ಐ ಆಮ್ ವೆರಿ ಫೆಮಿನೈನ್. ಎಲ್ಲರೂ ಅದೇ ಹೇಳ್ತಾರೆ. ತುಂಬಾನೇ ಇನ್ಫ್ಯಾಕ್ಟ್ ತೀರಾ ಸ್ಪೋರ್ಟ್ಸ್ ಔಟ್ಡೋರ್ ಗೇಮ್ಸು ಆಡ್ದೋಳಲ್ಲ. ಕಾಲೇಜಲ್ಲಿ ಅಥವಾ ಸ್ಕೂಲಲ್ಲಿ ತೀರಾ ಫೆಮಿನೈನ್. ಏನೋ ಡಾನ್ಸು, ಹಾಡು, ಅಡಿಗೆ ಮಾಡೋದು ಅಥವಾ ಏನೋ ನಾಟಕ ಮಾಡೋದು, ಐ ಮೀನ್ ಈ ಥರನೇ ತುಂಬ ಕಲ್ಚರಲ್ ಆಕ್ಟಿವಿಟೀಸ್, ಹುಡುಗಿಯರು ಹಾಡು ಹೇಳೋದು, ಡ್ಯಾನ್ಸ್ ಮಾಡೋದು, ಇದರಲ್ಲೇ ಇನ್ವಾಲ್ವ್ ಆಗಿದ್ರಿಂದ ನಾನು ಸ್ವಲ್ಪ ಫೆಮಿನೈನ್. ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಸಿನಿಮಾ ತರಾನೇ ಶ್ವೇತಾ ಬದುಕಲ್ಲೂ ಕೂಡ ಒಂದು ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಇದೆ ಅಂತೆ. ಇದೆ 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 ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಸಿನಿಮಾ ನೋಡಿ. ಏನ್ರಿ ನೀವು ಹೆಣ್ಣು ಹುಡುಗಿಯಾಗಿ ಇಷ್ಟೊಂದು ಹಿಂಗೆಲ್ಲ ಹುಡುಗಿರ್ ಕೇಳಬಹುದಾ ಅನ್ನೋಂಥ ಪ್ರಶ್ನೆಗಳನ್ನೆಲ್ಲ ನೀವು ಡೈಲಾಗ್ಸ್ನೆಲ್ಲ ಕೇಳ್ಬಿಟ್ಟಿದ್ದೀರಾ, ಆ ಥರದ್ದೆಲ್ಲ ಮಾತುಗಳನ್ನ ಅಂತ ಹೇಳಿದ್ಯಾ ನಿಮ್ಗೆ? ಟ್ರೈಲರ್ ನೋಡಿದಾಗ ಒಂದ್ ಸ್ವಲ್ಪ ಅನ್ಕೊಂಡ್ರು ಎಲ್ಲರೂ, ಏನು ಆ ಥರ ಎಲ್ಲ ಡೈಲಾಗು ಅಂತ ಜನ, ಐ ಮೀನ್ ಪಬ್ಲಿಕ್. ನನ್ನ ಪರಿಚಯ ಇರೋರು ಅಥವಾ ನನ್ನನ್ನು ಹತ್ರದಿಂದ ನೋಡಿದವ್ರು ಯಾರು ಆ ಥರ ಕೇಳಿಲ್ಲ. ಯಾಕೆಂದ್ರೆ ದೇ ಆಲ್ ನೋ ದಟ್ ನಾನು ಇಂಥ ಹುಡುಗಿ ಅಂತ ಎಲ್ರಿಗೂ ಗೊತ್ತಿರೋದ್ರಿಂದ. ಯಾಕೆಂದ್ರೆ ನಾವು ಆಕ್ಟಿಂಗ್ ಪ್ರೊಫೆಷನ್ ಅಂತ ತಗೊಂಡಾಗ ಆಕ್ಟಿಂಗ್ನ ನಾನು ಅಂತ ರೋಲ್ ಮಾಡಲ್ಲ, ಈ ಥರ ಡೈಲಾಗ್ ಹೇಳಲ್ಲ, ಹಿಂಗೆ ಮಾಡಲ್ಲ, ಹಂಗೆ ಮಾಡಲ್ಲ ಅಂತಂದ್ರೆ ಅರ್ಥ ಇರಲ್ಲ ನಮ್ಮ ಪ್ರೊಫೆಷನ್ಗೆ. ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಸಿನಿಮಾದಲ್ಲಂತೂ ನಿಮ್ಮಿಬ್ಬರ ನಡುವೆ ಅಂತ ಒಂದು ಇಂಟಿಮೇಟ್ ಸೀನ್ಗಳಾಗ್ಲಿ, ಲವ್ ಸೀನ್ಗಳಾಗ್ಲಿ ಇರಲೇ ಇಲ್ಲ. ಅದೇ ನೆಕ್ಸ್ಟ್ ಸಿನಿಮಾದಲ್ಲೂ ಹಂಗೆ ಇರುತ್ತೆ ಅಂತ ಹೇಳಿಕ್ಕಾಗಲ್ಲ. ಸೊ ಅಂತ ಸೀನ್ಗಳಲ್ಲಿ ನೆಕ್ಸ್ಟ್ ಶ್ವೇತಾ ಕಾಣಿಸ್ಕೋಬೋದಾ? ಪಾತ್ರ ನನಗೆ ಅದೇ ಹೇಳಿದ್ನಲ್ಲ, ನನಗೆ ಸ್ಕ್ರಿಪ್ಟ್ ಫಸ್ಟ್ ಆಫ್ ಆಲ್ ಇಷ್ಟ ಆಗಬೇಕು, ಆಮೇಲೆ ಡೈರೆಕ್ಟರ್ ಮೇಲೆ ನನಗೆ ನಂಬಿಕೆ ಇದೆ ಅಂತಂದರೆ ನನಗಿದೆಲ್ಲ ಮ್ಯಾಟ್ರ್ ಆಗಲ್ಲ. ಐ ಡೋಂಟ್ ನೋ, ಇದ್ರವರೆಗೂ ನಾನು ಯೋಚನೆ ಮಾಡಿಲ್ಲ ಅಥವಾ ತೀರಾ ಇಂಟಿಮೇಟ್ ಸೀನ್ಸು ಅಥವಾ ತೀರಾ ತುಂಬ ಗ್ಲಾಮರಸ್ ರೋಲ್ಸ್ನ ಮಾಡ್ತೀನೋ ಇಲ್ವೋ ಅದ್ರ ಬಗ್ಗೆ ನಾನು ಯೋಚನೆ ಮಾಡಿಲ್ಲ, ಅಥವಾ ಇಲ್ಲ ಅಂತಾನೂ ನಾನು ಹೇಳಲ್ಲ. ನೆವರ್ ಸೇ ನೆವರ್ ಅಂತ ನೋಡಿ. ಸೊ ಹಾಗಾಗಿ ನಾನು ಅದು ಮಾಡಲ್ಲ ಇದು ಮಾಡಲ್ಲ ಅಂತಾನು ಯೋಚನೆ ಮಾಡಿಲ್ಲ. ಈಗ ಸಿನಿಮಾ ಏನೋ ಬಿಗ್ ಹಿಟ್ ಅಂತ ಆಗಿದೆ. ಸೊ ನೆಕ್ಸ್ಟ್ ಮಾಡಿದ್ರೆ ಶ್ವೇತಾ ಬಿಗ್ ಸ್ಟಾರ್ಸ್ ಜೊತೆನೇ ಮಾಡ್ಬೇಕು ಅಂತ ಅನ್ಕೊಂಡಿದಾರಂತೆ. ಸೊ ಹೊಸ ಹುಡುಗರ ಜೊತೆ ಮಾಡಲ್ವಾ ಹಾಗಿದ್ರೆ? ಫ್ರಾಂಕ್ ಆಗಿ ಹೇಳ್ಬೇಕಂತಂದ್ರೆ ದೊಡ್ಡ ದೊಡ್ಡ ಸ್ಟಾರ್ಸ್ ಜೊತೆ ಮಾಡ್ಬೇಕು ಅನ್ನೋ ಆಸೆ ಖಂಡಿತ ಇದೆ. ಇಲ್ಲ ಅಂದ್ರೆ ಸುಳ್ಳಾಗತ್ತೆ. ಖಂಡಿತ ಆಲ್ರೆಡಿ ಸ್ಟಾರ್ಸ್ ಇದಾರಲ್ಲ ನಮ್ಮ ಇಂಡಸ್ಟ್ರಿನಲ್ಲಿ, ಪ್ರತಿಯೊಬ್ಬರ ಜೊತೆ ಮಾಡ್ಬೇಕು ಅನ್ನೋ ಆಸೆ ನನಗಿದೆ. ಹಾಗಂದ್ಬಿಟ್ಟು ಹೊಸ ಹುಡುಗರ ಜೊತೆ ಮಾಡಲ್ಲ ಅಂತ ನಾನು ಹೇಳ. ಸಿನಿಮಾಗೆ ಹೀರೋಯಿನ್ ಆಗಿ ಇಂಟ್ರೊಡ್ಯೂಸ್ ಆಗೋಕ್ಕೂ ಮುಂಚೆ ತುಂಬಾನೇ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿದ್ದು, ನಿಮ್ಮನ್ನ ರಿಜೆಕ್ಟ್ ಮಾಡಿದಂತ ಪ್ರೊಡ್ಯೂಸರ್ಸ್ ಇದಾರ? ಆ ಥರದ ಎಕ್ಸ್ಪೀರಿಯನ್ಸ್ ಆಗಿದ್ಯಾ? ರಿಜೆಕ್ಟ್ ಏನೋ, ನಾನು ನಿನ್ಗೆ ಐ ಡೋಂಟ್ ಥಿಂಕ್ ಸೊ ಸಾಧ್ಯ ಇದೆ, ನಿನ್ಗೆ ಆಗದೇ ಇಲ್ಲ ಅಂತ ಹೇಳಿದವರು ಇದ್ದಾರೆ. ಸೊ ಹಾಗಾಗಿ ಅದೆಲ್ಲ ಇಟ್ಸ್ ಇನ್ ಅ ಗೇಮ್. ಎಷ್ಟು ನನಗೆ ಅಂತಲ್ಲ, ತುಂಬ ಜನ ಆರ್ಟಿಸ್ಟ್ಗಳಿಗೆ ಆಗಿದೆ ಅದು. ನಿನಗೆ ಸಾಧ್ಯನೇ ಇಲ್ಲ, ನಿನ್ಗೆ ಆಗೋದಿಲ್ಲ, ನೀನು ಹೀರೋನ್ ಆಗಕ್ಕೆ ಸಾಧ್ಯನೇ ಇಲ್ಲ, ನೀನು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದವರು ಇದ್ದಾರೆ. ನೀನು ಒಂದು ದಿವಸ ಸೂಪರ್ ಸ್ಟಾರ್ ಆಗ್ತೀಯಾ ಅಂತ ಹೇಳಿದವರು ಇದ್ದಾರೆ. ಸೊ ಲವ್ ಅಲ್ಲಿರುವಾಗ ಸಾಮಾನ್ಯವಾಗಿ ಸಿನಿಮಾ ಶೂಟಿಂಗು ಅಂತಂದ್ರೆ ಫಾರಿನಲ್ಲೂ ಇರುತ್ತೆ, ಎಷ್ಟೊಂದು ನೈಟ್ ಶೂಟಿಂಗ್ಸ್ ಇರುತ್ತೆ. ಹಿಂಗೆಲ್ಲ ಇದ್ದಾಗ ಹೇಗೆ ನಿಮ್ಮ ಪರ್ಸನಲ್ ಲೈಫನ್ನ ಮ್ಯಾನೇಜ್ ಮಾಡ್ತೀರಾ? ಡಿಸ್ಟರ್ಬ್ ಆಗಲ್ವಾ? ಒಂದ್ಸಲ ನಾನೊಂದು ಪ್ರಾಜೆಕ್ಟ್ ಕಮಿಟ್ ಆದೆ ಅಂತಂದ್ರೆ ನನ್ನ ಕಡೆಯಿಂದ 100% ಕಮಿಟ್ಮೆಂಟ್ ಇದೆ. ಆಮೇಲೆ ನನ್ನ ಪೇರೆಂಟ್ಸ್ ನನಗೆ ತುಂಬಾನೇ ಸಪೋರ್ಟ್ ಮಾಡ್ತಾರೆ. ನಿಮ್ಮ ಫಸ್ಟ್ ಸಿನಿಮಾ ಯಾರು ನಿರೀಕ್ಷೆನೆ ಮಾಡಿರ್ಲಿಲ್ಲ, ಅಷ್ಟೊಂದು ಕುತೂಹಲನ ಹುಟ್ಟಿಸ್ತು, ಹಾಗೆ ಅಷ್ಟೇ ಬೇಗ ಥಿಯೇಟರ್ ಇಂದ ಆಚೆ ಹೋಯ್ತು, ಯಾರು ನಿರೀಕ್ಷೆ ಮಾಡಿರ್ಲಿಲ್ಲ. ಸೊ ಏನ್ ಕಾರಣ ಇರ್ಬೋದು ಇದಕ್ಕೆ ಅಂತೀರಾ? ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಏನೋ ಎಲ್ಲ ಪ್ರಾಜೆಕ್ಟು ಹಿಂಗೆ ಆಗಬೇಕು ಅಂತ ಇಲ್ವಲ್ಲ. ನನಗೆ ಪರ್ಸ್ನಲಿ ಬರಬೇಕು ಅಂತಂದ್ರೆ ನನಗೇನೋ ಬೇಜಾರಿಲ್ಲ. ಯಾಕೆಂತಂದ್ರೆ ಆ ಪ್ರಾಜೆಕ್ಟಲ್ಲಿ ನನ್ನ ಒಂದು ವರ್ಕ್ ನೋಡಿರೋರು ಪ್ರತಿಯೊಬ್ಬರು ಖುಷಿ ಪಟ್ಟಿದ್ದಾರೆ.
ಲಿವಿಂಗ್ ರಿಲೇಶನ್ಶಿಪ್ ಅನ್ನ ಶ್ವೇತಾ ಒಪ್ಕೋತಾರಾ ಇಲ್ವಾ? ನನಗೆ ಪರ್ಸ್ನಲಿ ಇಲ್ಲ ನನಗೆ ಪರ್ಸ್ನಲಿ ನನಗೆ ಐ ಡೋಂಟ್ ನೋ. ನಾನು ತುಂಬಾ ಹಳೆ ಕಾಲದವಳು ನಾನು. ಆದರೂ ಆ ವಿಷಯ ಬಂತಂದ್ರೆ ಐ ಡೋಂಟ್ ನೋ. ಅವ್ರಿಗೆ ಪರ್ಸ್ನಲಿ ಇಟ್ಸ್ ಟೋಟ್ಲಿ ಸಬ್ಜೆಕ್ಟಿವ್. ಯಾರೋ ಇಬ್ರು ಇದ್ದಾರೆ ಅಂತಂದ್ರೆ ನಾನು ಹಂಗಿರ್ಬೇಡಿ ಅಂತ ನಾನು ಬೇರೆಯವ್ರಿಗೆ ಹೇಳಲ್ಲ. ಯಾಕೆಂದ್ರೆ ಅವ್ರದ್ದು ರಿಲೇಶನ್ಶಿಪ್ಪು, ಅವ್ರ ಲೈಫು, ಅವ್ರ ಸಿಚುವೇಶನ್ ಟೋಟ್ಲಿ ಡಿಪೆಂಡ್ಸ್ ಆನ್ ದೆಮ್. ಬಟ್ ನನಗೆ ಪರ್ಸ್ನಲಿ ಬಂದಾಗ ನಾನು ಆ ಥರ ಇರ್ತಿದ್ನ, ನನಗೆ ಅದು ಇಷ್ಟನಾ ಅಂತ ನನಗೆ ಕೇಳಿದಾಗ ನಾನು ಆ ಥರದವಳಲ್ಲ. ನನಗೆ ಇಷ್ಟ ಆಗಲ್ಲ. ಐ ಬಿಲೀವ್ ಇನ್ ಮ್ಯಾರೇಜ್. ಆ ಇನ್ಸ್ಟಿಟ್ಯೂಷನಲ್ಲಿ ನಂಬ್ತೀನಿ ನಾನು. ಶ್ವೇತಂಗೂ ಹಳೆ ಕಾಲದ ಹುಡುಗಿ ನಾನು ಅನ್ನೋದಕ್ಕೂ ಮ್ಯಾಚ್ ಆಗಲ್ಲ ಅನ್ಸುತ್ತೆ. ಅದು ಮೇ ಬಿ ನಿಮಗೆ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಕ್ಯಾರೆಕ್ಟರ್ದು ಪ್ರೊಜೆಕ್ಷನ್ ಇದೆಯಲ್ಲ ಫಸ್ಟ್ ಫಿಲ್ಮಲ್ಲಿ ನಾನು ಹಂಗೆ ನೋಡಿದ್ರಿಂದ ಪಬ್ಲಿಕಲ್ಲಿ ಹಾಗೆ ಅನ್ಸ್ಬಹುದೇನೋ. ಇಲ್ಲಂತಂದ್ರೆ ನಾನು ಹಾಗಲ್ಲ. ನೀವ್ ಆಕ್ಟ್ ಮಾಡಿದ 2 ಸಿನಿಮಾದಲ್ಲೂ ಕೂಡ ನೀವೇ ಹೈಲೈಟು. ಬಟ್ ಹೀರೋ 2 ಕಡೆ ಡಲ್ ಅಂತ ಅನ್ಸುತ್ತಾ? ಇಲ್ಲ ಡಲ್ಲಾದ್ರು ನಾನು ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಈ ಸಿನಿಮಾಗಳಲ್ಲಿ ನನ್ನನ್ನ ಎಲ್ಲರೂ ಹೀರೋ ಕಂಪೇರ್ ಮಾಡ್ತಾ ಇದಾರೆ. ಒಳಗಡೆ ಎಲ್ಲ ಖುಷಿ ಆದ್ರೂ ಬಟ್ ದಟ್ ಇಸ್ ನಾಟ್ ಪ್ರಾಕ್ಟಿಕಲಿ ಯೋಚನೆ ಮಾಡ್ಕೊಂಡು ಅಂದ್ರೆ ದಟ್ ಇಸ್ ನಾಟ್ ದ ರೈಟ್ ಥಿಂಗ್. ಹೀರೋ ಪಾತ್ರ ಅವ್ರು ಮಾಡಿದ್ದಾರೆ. ನನ್ನನ್ನ ಬೇರೆ ಹೀರೋಯಿನ್ ಅಂದ್ರೆ ಪರ್ಸನಲಿ ನಾನು ಹೇಳ್ತಾ ಇಲ್ಲ, ಬಟ್ ಲೀಡ್ ರೋಲ್ಸ್ ಕಂಪೇರ್ ಮಾಡ್ಬೇಕು ಅಂತ ನನಗನ್ಸುತ್ತೆ. ಯಾಕಂದ್ರೆ ಹುಡುಗಿಯರನ್ನ ಕಂಪೇರ್ ಮಾಡಿದ್ರೆ ವಾಸಿ ಅನ್ಸುತ್ತೆ ನನಗೆ. ಯಾಕಂದ್ರೆ ಐ ಕಾಂಟ್ ಬಿ ಹೀರೋ. ನಾನು ಹೀರೋ ಆಗಕ್ಕೆ ಸಾಧ್ಯನೂ ಇಲ್ಲ, ಅಥವಾ ನನಗೆ ಇಂಟ್ರೆಸ್ಟೂ ಇಲ್ಲ ಅದ್ರ ಬಗ್ಗೆ. ಸೊ ಆಸ್ ಅ ಹೀರೋಯಿನ್ ನನಗೆ ಪ್ರಾಮುಖ್ಯತೆ ಸಿಗ್ತಾ ಇದೆ. ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಸಿನಿಮಾದಲ್ಲಿ ಇಬ್ರದ್ದು ಕ್ಯೂಟ್ ಕಪಲ್ ಅಂತ ಅನ್ಸಿದೆ. ಸೊ ಒಂದ್ ವೇಳೆ ರಕ್ಷಿತ್ ನಿಮ್ಮನ್ನ ಐ ಲವ್ ಯು ಅಂತ ಪ್ರಪೋಸ್ ಮಾಡಿದ್ರೆ ರಿಯಲ್ ಆಗಿ ಅದಂತೂ ನಥಿಂಗ್ ಇಸ್ ಇಂಪಾಸಿಬಲ್ ಅಂತಾರಲ್ಲ, ಬೇಕಾದ್ರೆ ಇದನ್ನ ನಾನು ಹೇಳ್ಬೋದು, ಇಟ್ ಈಸ್ ಇಂಪಾಸಿಬಲ್ ಅಂತ. ಇಂಪಾಸಿಬಲ್ ಅದು ಸಾಧ್ಯನೇ ಇಲ್ಲ. ಆಮೇಲೆ ನನಗೆ ಒಂದು ಜನಗಳು ನಮ್ಮಿಬ್ಬರ ಪಾತ್ರನ ನೋಡಿ ಹಂಗನ್ಸಿರುತ್ತಲ್ವ, ಅವ್ರಿಗೆ ನಮ್ಮ ಪಾತ್ರಗಳು ಹಂಗನ್ಸಿರುತ್ತೆ. ಸೊ ಪರ್ಸನಲಿ ಅವರು ತುಂಬಾ ಡಿಫ್ರೆಂಟು, ನಾನು ತುಂಬಾ ಡಿಫ್ರೆಂಟು. ಪಾತ್ರದ ತರ ಆಗಿಲ್ಲ. ಶ್ವೇತಾ, ಇಲ್ಲಿವರೆಗೂ ಮುಚ್ಚಿಟ್ಟಿರುವಂತ ಒಂದು ಸತ್ಯ ಇದೆ, ಅದನ್ನ ಗೊತ್ತಿಲ್ಲ. ಯಾಕೆಂದ್ರೆ ನಾನು ಸುಮ್ಮನೆ ನನ್ನ ಕರಿಯರ್ ಡೋಂಟ್ ವಾಂಟ್ ಟು ಟಾಕ್. ಶ್ವೇತಾ ನಿಜವಾಗ್ಲೂ ಪೂರ್ತಿ ಓಪನ್ ಅಪ್ ಆಗಿಲ್ಲ, ಅದಂತೂ ಗೊತ್ತಾಗುತ್ತೆ. ಬಟ್ ನಾವೊಂದಷ್ಟು ಹೊರಗಡೆ ತೆಗಿಲಿಕ್ಕಂತೂ ಪ್ರಯತ್ನ ಪಟ್ಟಿದೀವಿ. ಇದು ಸುಗುಣಾಸ್ ಸ್ಟ್ರೇಟ್ ಹಿಟ್. ಇದು ಇವತ್ತಿನ ಗಾಂಧಿನಗರ್ ನ್ಯೂಸ್. ಸೋಮವಾರ ಮತ್ತೆ ಇದೇ ಸಮಯಕ್ಕೆ ಇನ್ನಷ್ಟು ಅಪ್ಡೇಟ್ಸ್ ಜೊತೆಗೆ ನಾವು ನಿಮ್ ಜೊತೆಗಿರ್ತೀವಿ. ಅಲ್ಲಿವರೆಗೂ ಬಾಯ್. ರಾಗಿಣಿ ಯೋಗಿ ಇತ್ತೀಚೆಗೆ ತುಂಬಾ ಪಬ್ಬಲ್ಲೆಲ್ಲ ತಿರುಗ್ತಿದಾರಂತೆ. ರಾಗಿಣಿಗೆ ದರ್ಶನ್ ಅವ್ರ ಜೊತೆ ಇಲ್ಲಿವರೆಗೂ ಸಿನಿಮಾ ಸಿಗದಿರೋದಕ್ಕೆ ಕಾರಣ ನನಗೂ ಗೊತ್ತಿಲ್ಲ. ರಾಗಿಣಿನೇ ಪಬ್ಲಿಸಿಟಿನ ಕ್ರಿಯೇಟ್ ಮಾಡ್ಕೊಳ್ತಾರೆ. ಕೆಲವೊಂದು ಜನ ನನ್ನ ಹೆಸರು ತಗೊಂಡ್ರೆ ಪಬ್ಲಿಸಿಟಿ ಸಿಗತ್ತೆ ಅಂತ ಅನ್ಬಿಟ್ಟು ಅವರ ಪಬ್ಲಿಸಿಟಿ ಮಾಡಿದ್ದಾರೆ. ರಮ್ಯಾ ಇವತ್ತಿಗೂ ನಂಬರ್ 1 ಅನ್ನೋದನ್ನ ರಾಗಿಣಿ ಒಪ್ತಾರ? ಎಲ್ಲರೂ ಹೇಳ್ತಾರೆ ದಟ್ ನಾನು ಅವ್ರನ್ನ ಓವರ್ಟೇಕ್ ಮಾಡಿದ್ದೀನಿ. ಒಬ್ಬ ಹೀರೋಯಿನ್ ಫೋನ್ ಮಾಡ್ಬಿಟ್ಟು ನನ್ನ ಬಾಯ್ ಫ್ರೆಂಡ್ ಜೊತೆ ಜಾಸ್ತಿ ಮಾತಾಡಬೇಡ ಅಂತ ಹೇಳಿದ್ರಂತೆ. ತುಂಬಾ ಅಮೆಚ್ಯೂರ್ ಬಿಹೇವಿಯರ್ ಅದು. ಕಿಚನ್ ಲೈಫ್ ಅಲ್ಲಿ ರಾಗಿಣಿ ಅವ್ರು ಬಂದ್ರು. ದ ರಾಂಗ್ ಪರ್ಸನ್ ಟು ಆಸ್ಕ್ ಸಚ್ ಅ ಕ್ವೆಶ್ಚನ್.